ಸ್ನೇಹಿತರೆ ನಮಸ್ಕಾರ. ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದ ಮೂಲಕ ಪ್ರಖ್ಯಾತಿಯನ್ನು ಪಡೆದಂತಹ ಪ್ರಶಾಂತ್, ಟ್ಯಾಲೆಂಟೆಡ್ ಕಲಾವಿದ ಪ್ರಶಾಂತ್ ಅಂತಲೇ ಗುರುತಿಸ್ಕೊಂಡಿದ್ದಂತಹ ಈ ಪ್ರಶಾಂತ್ ಮದುವೆ ಕೃತಿಗೌಡ ಅನ್ನೋರ ಜೊತೆಗೆ ಈಗ ನೆರವೇರಿದೆ. ಅತ್ಯಂತ ಅದ್ಧೂರಿಯಾಗಿ ತನ್ನ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಪ್ರಶಾಂತ್. ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದಾರೆ. ಈ ಅದ್ಧೂರಿ ಮದುವೆ ಮತ್ತು ಆರತಕ್ಷತೆಗೆ ಚಿತ್ರರಂಗದ ಗಣ್ಯರು ಆಗಮಿಸಿದರು. ಹಾಗೆಯೇ ಕಿರುತೆರೆಯ ಸಾಕಷ್ಟು ಜನ ಗಣ್ಯರು ಕೂಡ ಬಂದಿದ್ದರು. ಕಿರುತೆರೆಯ ಕಲಾವಿದರುಗಳು ಕೂಡ ಹಾಜರಿದ್ದರು. ಹಾಗೆಯೇ ಈ ಕಾರ್ಯಕ್ರಮ ಅಂದರೆ ಈ ಆರತಕ್ಷತೆ ಕಾರ್ಯಕ್ರಮ ಇರ್ಬೋದು, ಮದುವೆ ಕಾರ್ಯಕ್ರಮ ಇರ್ಬೋದು, ಎಲ್ಲವೂ ಕೂಡ ಸೇರಿ ಸುಮಾರು 1 ಕೋಟಿಗಿಂತಲೂ ಕೂಡ ಹೆಚ್ಚು ಖರ್ಚಲ್ಲಿ ಮದುವೆ ಆಗಿದ್ದಾರೆ. ಯಾರೋ ಪ್ರಶಾಂತ್. ಕೆಲವೇ ತಿಂಗಳುಗಳ ಹಿಂದೆ ತಂಗಿಯ ಮದುವೆಯನ್ನು ಕೂಡ ಇಷ್ಟೇ ಅದ್ಧೂರಿಯಾಗಿ ಮಾಡಿದಂಥ ಪ್ರಶಾಂತ್ ಈಗ ತನ್ನ ಮದುವೆಯನ್ನು ಕೂಡ ಇಷ್ಟೇ ಅದ್ಧೂರಿತನದಿಂದ ಮುಗಿಸ್ಕೊಂಡಿದ್ದಾರೆ. ಅವರು ಮದುವೆ ಆದಂಥ ಹಾಲಿನ ಬಾಡಿಗೆ, ಅವರು ಹಾಕಿದಂಥ ಧರಿಸಿನ ಬಾಡಿಗೆ ಆಗಿರ್ಬೋದು, ಊಟ ಉಪಚಾರದ ಬಾಡಿಗೆಗಳಾಗಿರ್ಬೋದು, ಹಾಗೆಯೇ ಒಟ್ಟು ಅವರು ಖರ್ಚು ಮಾಡಿದಂತಹ ವೆಚ್ಚ, ಮದುವೆಗೆ ಖರ್ಚು ಮಾಡಿದಂಥ ವೆಚ್ಚ ಎಲ್ಲವನ್ನು ಕೂಡ ಲೆಕ್ಕ ಹಾಕಿದರೆ ತಲೆ ಗಿರ ಅಂತೇಳಿ ತಿರುಗುತ್ತೆ. ಹಾಗಾದರೆ ಪ್ರಶಾಂತ್ ಮದುವೆ ಹೇಗಿತ್ತು, ಎಷ್ಟು ಅದ್ಧೂರಿತನದಿಂದ ಕೂಡಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮ್ಮಲ್ಲಿ ಸಾಕಷ್ಟು ಜನರಿಗೆ ಒಂದು ಕನಸು ಇರ್ತದೆ, ಮದುವೆ ಆದರೆ ಹೀಗಾಗಬೇಕಪ್ಪ, ಆಗದೇ ಇದ್ದರೆ ಸುಮ್ಮನೆ ಇದ್ಬಿಡ್ಬೇಕಪ್ಪ ಅಂಥೇಳಿ. ಯಾಕಂತ ಹೇಳಿದ್ರೆ ಮದುವೆ ಅನ್ನೋದು ಜೀವನದಲ್ಲಿ ಒಮ್ಮೆ ಆಗೋದು. ಆ ಮದುವೆ ಅನ್ನುವಂತಹ ಸುಂದರ ಕ್ಷಣ ಲೈಫ್ ಲಾಂಗ್ ನೆನಪಿರಬೇಕು. ಹಾಗೆಯೇ ಮದುವೆಗೆ ಬಂದಂತಹ ಅತಿಥಿಗಳಿಗೂ ಕೂಡ ಪ್ರಶಾಂತ್ ಮದುವೆ ಹೇಗಾಗಿತ್ತು ಅನ್ನೋದು ಕೂಡ ಒಂದು ನೆನಪಿರಬೇಕು. ಅಷ್ಟು ವಿಭಿನ್ನವಾಗಿ ಅದ್ಧೂರಿಯಾಗಿ ಇರಬೇಕು ಅನ್ನೋಂಥದ್ದು ಸಾಕಷ್ಟು ಜನರ ಕನಸು. ಇನ್ನೂ ಒಂದಷ್ಟು ಜನರ ಕನಸು ಹೇಗಿರ್ತದೆ ಅಂತ ಹೇಳಿದ್ರೆ, ಸಿಂಪಲಾಗಿ ಮದುವೆ ಆದರೆ ಸಾಕ್ರಿ, ಏನು ರೀ 2 ದಿನದ ಕಾರ್ಯಕ್ರಮ, ಖರ್ಚು 1 ಕೋಟಿ 2 ಕೋಟಿ, ಸಾಲ ತಲೆ ಮೇಲೆ, ಅಷ್ಟೆಲ್ಲ ಮಾಡಿಕೊಂಡು ಯಾಕೆ ಸುಮ್ಮನೆ ಬರ್ಡನ್ ಮಾಡ್ಕೊಬೇಕು ಅನ್ನೋಂಥದ್ದು ಇನ್ನು ಕೆಲವರ ಪ್ರಶ್ನೆ. ಇನ್ನು ಕೆಲವರು ಈ ಎರಡೂ ಬೇಡ, ಒಂದು ಲೆವೆಲಲ್ಲಿ ಇರಲಿ ಅಂತೇಳಿ. ಬಟ್ಟು ಏನು ಮಾಡ್ತೀರಾ, ಕೆಲವರಿಗೆ ಈ ಅದ್ಧೂರಿತನವೇ ಇಷ್ಟ. ಅದೇ ರೀತಿ ಈ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದ ಮೂಲಕ ಕಾಮಿಡಿ ಕಲಾವಿದನಾಗಿ ಗುರುತಿಸ್ಕೊಂಡಿರುವಂಥ ಟ್ಯಾಲೆಂಟೆಡ್ ಕಲಾವಿದ ಪ್ರಶಾಂತ್ ಮದುವೆ ಕೂಡ ನೆರವೇರಿತು. ಈ ಮದುವೆಗೆ ಗಣ್ಯರು ಆಗಮಿಸಿದರು. ನಿರೂಪಕ ನಿರಂಜನ್ ದೇಶಪಾಂಡೆ ದಂಪತಿ, ಅನುಪಮ ಗೌಡ, ನಿವೇದಿತಾ ಗೌಡ ಕೂಡ ಈ ಮದುವೆಗೆ ಹೋಗಿದ್ದರು. ನಿರಂಜನ್ ಅವರು ಪ್ರಶಾಂತ್ ಮದುವೆಯ ಆರತಕ್ಷತೆಯ ವ್ಲಾಗನ್ನು ಮಾಡಿದ್ದಾರೆ. ಸುಮಾರು 1 ಕೋಟಿಗಿಂತಲೂ ಕೂಡ ಹೆಚ್ಚು ಖರ್ಚಾಗಿದೆ ಅನ್ನೋದು ಅವರ ಅಭಿಪ್ರಾಯ. ಹೇಗೆ ಹೇಳ್ತೀನಿ ನೋಡಿ. ಪ್ರಶಾಂತ್ ಮದುವೆ ಆಗಿದ್ದು ಭವ್ಯವಾದಂತಹ ಅರಮನೆಯಂತಹ ಬಂಗಲೆಯಲ್ಲಿ. ಹೌದು, ಹೊಸಕೆರೆಹಳ್ಳಿ ಸಮೀಪ ಇರುವಂತಹ ಅತ್ಯಂತ ಐಷಾರಾಮಿ ಕಲ್ಯಾಣ ಮಂಟಪ ವಿ ಲೆಗಸಿಯಲ್ಲಿ ಈ ಮದುವೆ ನಡೆದಿದೆ. ಇದರ 1 ದಿನದ ಬಾಡಿಗೆ ಬರೋಬ್ಬರಿ 24 ಲಕ್ಷ ರೂಪಾಯಿ. ಎಷ್ಟೋ 24 ಲಕ್ಷ. ಇನ್ನು ಡೆಕೋರೇಷನ್ಗೆ ಇನ್ನೊಂದು ಹೆಚ್ಚು ಕಡಿಮೆ ಅದನ್ನೆಲ್ಲವನ್ನು ಕೂಡ ನೋಡಿದ್ರೆ ಏನಿಲ್ಲ ಅಂತ ಹೇಳಿದ್ರು ಕೂಡ ಒಂದು 15 ಲಕ್ಷ ರೂಪಾಯಿ ಖರ್ಚು ಮಾಡಿರೋ ಥರ ಇದೆ ಖಾಲಿ ಡೆಕೋರೇಷನ್ಗೆ. ಯಾಕಂತ ಹೇಳಿದ್ರೆ ಔಟ್ಸೈಡ್ ಆಗಿರ್ಬೋದು, ಇನ್ಸೈಡ್ ಆಗಿರ್ಬೋದು, ರಿಸೆಪ್ಷನಿಗೆ ಬೇರೆ, ನೆಕ್ಸ್ಟ್ ಡೇ ಮದುವೆಗೆ ಬೇರೆ ಡೆಕೋರೇಷನ್ನು. ಹೀಗಾಗಿ ಹೆಚ್ಚು ಕಡಿಮೆ 10 ರಿಂದ 15 ಲಕ್ಷ ಅಂತೂ ಮಿನಿಮಮ್ ಖರ್ಚಾಗಿರುತ್ತೆ ಡೆಕೋರೇಷನ್ಗೆ. ಇನ್ನು ಊಟಕ್ಕೆ ಏನಿಲ್ಲ ಅಂತೇಳಿ ಹೇಳಿದ್ರು ಕೂಡ ಒಂದು 50 ಲಕ್ಷ ಖರ್ಚು ಮಾಡಿರೋ ಥರ ಇದೆ. ಇನ್ನು ಊಟ ವ್ಯವಸ್ಥೆ ಸಂಪೂರ್ಣ ಜವಾಬ್ದಾರಿ ಇದ್ದಿದ್ದು PK ಅವ್ರದ್ದು, ಪ್ರಿಯಾಂಕಾ ಕಾಮತ್ ಹಸ್ಬೆಂಡ್ ಅಮಿತ್ ಅವ್ರದ್ದು. ಯಾಕಂತ ಹೇಳಿದ್ರೆ ಅವರು ನೂತನವಾಗಿ ಶುರು ಮಾಡಿರುವಂಥ ಔತಣ ಅನ್ನುವಂತಹ ಒಂದು ವಿಶೇಷವಾದಂತಹ ಹೆಸರಿರುವಂತಹ ಕೆಟರರ್ಸ್ ಕಡೆಯಿಂದನೇ ಈ ಔತಣಕೂಟ ಆಯೋಜನೆ ಆಗಿತ್ತು. ಅಲ್ಲಿಗೆ ರಾತ್ರಿ ಆರತಕ್ಷತೆ ದಿನ ರಾತ್ರಿ ಊಟ, ಮದುವೆ ದಿನದ ಬೆಳಗಿನ ತಿಂಡಿ, ಹಾಗೆಯೇ ನಂತರ ಮಧ್ಯಾಹ್ನದ ಊಟ, ಅದ್ರ ಜೊತೆಗೆ ಆರತಕ್ಷತೆ ದಿನ ಏನು ಸಂಜೆ ಇರ್ತಾರಲ್ಲ ಗೆಸ್ಟ್ ಎಲ್ಲ, ಅವರಿಗೆ ಸ್ನ್ಯಾಕ್ಸು ಎಲ್ಲವೂ ಕೂಡ ಸೇರಿ ಹೆಚ್ಚು ಕಡಿಮೆ ಏನಿಲ್ಲ ಅಂತ ಹೇಳಿದ್ರು ಒಂದು 40 ರಿಂದ 50 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿರಬಹುದು. ಇನ್ನು ಈ ಪ್ರಶಾಂತ್ ಮತ್ತು ಅವರ ಪತ್ನಿ ಹಾಕಿದಂತಹ ಬಟ್ಟೆಯ ಕಾಸ್ಟನ್ನು ನೋಡೋದಾದರೂ ಕೂಡ ಹೆಚ್ಚು ಕಡಿಮೆ ಪ್ರಶಾಂತ್ ಧರಿಸಿದಂತಹ ದಿರಿಸು, ಆರತಕ್ಷತೆ ದಿನ ಧರಿಸಿದಂಥ ದಿರಿಸಿಗೆ ಏನಿಲ್ಲ ಅಂತ ಹೇಳಿದ್ರು ಒಂದು 4 ಲಕ್ಷ, ಮದುವೆ ದಿನ ಧರಿಸಿದಂಥ 2 ರೀತಿಯಾದಂತಹ ದಿರಿಸಿಗೂ ಕೂಡ 3 ಲಕ್ಷ ಅಂತೇಳಿ ಹೇಳಿದ್ರು ಕೂಡ 6 ಲಕ್ಷ. ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 11 ಲಕ್ಷ ಮೇಲೆ ಖಾಲಿ ಬಟ್ಟೆಗೆ ಖರ್ಚು ಮಾಡಿದ್ದಾರೆ. ಯಾವುದು ಕೇವಲ 3 ಬಟ್ಟೆಗೆ. ಅದೇ ರೀತಿ ಪತ್ನಿಯ ಬಟ್ಟೆಗೂ ಕೂಡ ಅಷ್ಟೇ ಖರ್ಚನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಸ್ವಲ್ಪ ಜಾಸ್ತಿ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇನ್ನು ಈ ಮದುವೆಯ ಸಂಭ್ರಮ, ದೊಡ್ಡ ಖುಷಿ ಅಂದರೆ ಧಾರಾವಾಹಿ ಮತ್ತು ಸಿನಿಮಾ ಕಲಾವಿದರು ಸಂಗಮ ಆಗಿದ್ದವು. ಭವ್ಯಗೌಡ, ದೀಕ್ಷಾ, ಅಂಕಿತಾ ಅಮರು,
ತಾಂಡವು, ವಾಣಿ, ಸೂರಜು, ತುಕಾಲಿ, ಇನ್ನು ಹೀಗೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಬಂದಿದ್ದರು. ಇನ್ನು ಹಿರಿಯ ಕಲಾವಿದರು ಕೂಡ ಮದುವೆಗೆ ಮತ್ತು ಈ ಆರತಕ್ಷತೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಇನ್ನು ಮದುವೆಯಲ್ಲಿ ಸಪ್ರೇಟಾಗಿ ಒಂದಷ್ಟು ಐಷಾರಾಮಿ ಈ ವೆರೈಟಿ ಐಟಮ್ಗಳನ್ನು ಕೂಡ ಸೇವಿಸೋಕೆ ಇಟ್ಟಿದ್ದರು. ಪಿಜ್ಜಾ ಸೇರಿದಂತೆ ಜಾಮೀನು, ಕುಲಾಫಾ ಜಾಮೀನು, ತಿರಾಮಿಸು, ಫೈರ್ ಪಿಜ್ಜಾ, ಈ ರೀತಿ ಬೇರೆ ರೀತಿಯಾದಂಥ ವಿಶಿಷ್ಟ ಖಾದ್ಯಗಳು. ಅದು ಸಪ್ರೇಟ್, ಅದು ಅಂದರೆ ಊಟದ ಜೊತೆಗಲ್ಲ, ಸಪ್ರೇಟಾಗಿ ಬ್ಯಾಟಿಂಗ್ ಮಾಡೋರಿಗೆ ಅಲ್ಲಿ ತಿನ್ನುವಂಥ ಅವಕಾಶ ಇತ್ತು. ಇನ್ನು ಇವರ ಲವ್ ಸ್ಟೋರಿಗೆ ಬರೋದಾದರೆ, ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸಿ ಮದುವೆ ಆದಂಥವ್ರು. ಸಾಕಷ್ಟು ಸಮಯಗಳ ಕಾಲ ಇವರು ಪರಸ್ಪರ ಪ್ರೀತಿಸ್ತಾಯಿದ್ರು. ನಂತರ ಮದುವೆ ಅನ್ನುವಂಥ ನಿರ್ಧಾರಕ್ಕೆ ಬಂದಂಥವರು. ಇವರ ಪ್ರೀತಿ ಒಂದು ರೀತಿಯಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಟ್ಯಾಲೆಂಟೆಡ್ ಕಲಾವಿದ ಪ್ರಶಾಂತ್ ನೋಡೋದಕ್ಕೆ ಅಷ್ಟೇನೋ ಸ್ಫುರದ್ರೂಪಿ ಅಲ್ಲದೇ ಇದ್ದರೂ ಕೂಡ ಹಣದ ವಿಚಾರದಲ್ಲಿ ಸ್ವಲ್ಪ ಗಟ್ಟಿ ಕುಳನೇ. ತಂದೆ ಒಳ್ಳೆ ಆಸ್ತಿ ಪಾಸ್ತಿಯನ್ನು ಮಾಡಿಟ್ಟಿದ್ದಾರೆ. ಕಳೆದ ಕೆಲವು ತಿಂಗಳ ಹಿಂದೆ ತಂಗಿಯ ಮದುವೆಯನ್ನು ಕೂಡ ತುಂಬ ಅದ್ಧೂರಿಯಾಗಿ ನೆರವೇರಿಸಿದ್ದ. ಈಗ ತನ್ನ ಮದುವೆಯನ್ನು ಕೂಡ ಇಷ್ಟೇ ಅದ್ಧೂರಿಯಿಂದ ಪ್ರಶಾಂತ್ ಮಾಡಿಕೊಂಡಿದ್ದಾರೆ. ಇವರಿಬ್ಬರು ಕೂಡ 5 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗಿದ್ದಾರೆ. ಕೈ ಹಿಡಿದ ದಿನದಿಂದ ಕೈ ಬಿಡದ ಜೀವನದವರೆಗೆ 5 ವರ್ಷದ ಪ್ರೀತಿ ಇಂದು ಶಾಶ್ವತ ಬಂಧವಾಗಿದೆ ಅಂತೇಳಿ ಪ್ರಶಾಂತ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮದುವೆಗೆ ಬಂದಂತಹ ಎಲ್ಲರೂ ಕೂಡ ಸಂಭ್ರಮದಿಂದ ಮದುವೆಯಲ್ಲಿ ಭಾಗಿಯಾಗಿ ಜೋಡಿಗಳಿಗೆ ಶುಭ ಹಾರೈಸಿ ತೆರಳಿದ್ದಾರೆ. ಒಟ್ಟಿನಲ್ಲಿ ಪ್ರಶಾಂತ್ ಅವರ ಮದುವೆ ಇದೆಯಲ್ಲ, ಅತ್ಯಂತ ಅದ್ಧೂರಿತನದಿಂದ ಕೂಡಿತ್ತು ಅನ್ನೋದಕ್ಕೆ ಸಾಕ್ಷಿ ಇವರ ಮದುವೆಯಲ್ಲಿ ನಡೆದಂಥ ಒಂದು, ಅಥವಾ ಈ ಮದುವೆ ಸಂಭ್ರಮದಲ್ಲಿ ಇದ್ದಂಥ ಒಂದೊಂದು ತಯಾರಿಗಳು ಕೂಡ ಸಾರಿ ಹೇಳ್ತಿದೆ. ಒಟ್ಟಾರೆ ನಿಮಗೇನಿಸುತ್ತೆ, ಇಷ್ಟು ಅದ್ಧೂರಿತನದ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಆಗುವಂಥ ಅವಶ್ಯಕತೆ ಇದೆಯಾ? ಅಥವಾ ಈ ಅದ್ಧೂರಿ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.